ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಿವಾಜಿ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ತೂರಲಾಯಿತು, ಚಪ್ಪಲಿ ಎಸೆತಾಯಿತು. ಅದರ ಜೊತೆಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಿದೆಯಂತೆ ಬಾಗಲಕೋಟೆಯ ಕಿಲ್ಲಾ ಓಣಿ. ಮುನ್ನೆಚ್ಚರಿಕಾ ಕ್ರಮವಾಗಿ ನಿಷೇಧಾಜ್ಞೆಯನ್ನ ಈ ಕ್ಷಣಕ್ಕೂ ಮುಂದುವರಿಸಲಾಗಿದೆ. ನಗರದಲ್ಲಿ ಫೆಬ್ರವರಿ 24ರ ತನಕ ಕೂಡ ನಿಷೇಧಾಜ್ಞೆ ಇರುತ್ತಂತೆ. ಕಿಲ್ಲಾ ಓಣಿ ಸೇರಿ ಸುತ್ತಮುತ್ತ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರಂತೆ ಉತ್ತರ ವಲಯ ಐಜಿಪಿ ಮತ್ತು ಎಸ್ಪಿ ಚೇತನ್ ಸಿಂಗ್ ರಾಥೋಡ್. ಉತ್ತರ ವಲಯ ಐಜಿಪಿ ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಅವರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ರು ಮೊನ್ನೆ ಕಲ್ಲು ತೂರಾಟದಿಂದ. ಜಿಲ್ಲಾಡಳಿತ ನಿನ್ನೆ ಸಂಜೆ ಕರೆದಿದ್ದ ಶಾಂತಿ ಸಭೆ ಕೂಡ ವಿಫಲ ಆಗಿರೋದ್ರಿಂದ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಜಿಲ್ಲಾಡಳಿತ ಭವನದಲ್ಲಿ ಕರೆದಿದ್ದ ಸಭೆಗೆ ಹಿಂದೂ ಮುಖಂಡರು ಗೈರಾಗಿದ್ದಾರಂತೆ. ಸಭೆಗೆ ಹಾಜರಾಗಿದ್ದು ಕೇವಲ ಹಿಂದೂ ಸಂಘಟನೆಯ ಮುಖಂಡರು, ಮುಸ್ಲಿಂ ಮುಖಂಡರು ಬಂದಿರಲಿಲ್ವಂತೆ. ಹಿಂದೂ ಮುಖಂಡರು ಭಾಗಿಯಾಗಿದ್ರು, ಆದರೆ ಮುಸ್ಲಿಂ ಮುಖಂಡರು ಸಭೆಗೆ ಬರಲಿಲ್ಲ. ಹಾಗಾಗಿ ಸಂಧಾನ ಸಭೆ ವಿಫಲ ಆಗಿದೆ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಪರಿಸ್ಥಿತಿ ಕೈಮೀರಿ ಹೋಗಬಾರದು ಅನ್ನೋ ಕಾರಣಕ್ಕೆ ಪೊಲೀಸರು ಈ ಕ್ಷಣಕ್ಕೂ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ಇದರ ಜೊತೆಗೆ ಫೆಬ್ರವರಿ 24ರ ತನಕ ಕೂಡ ನಿಷೇಧಾಜ್ಞೆಯನ್ನು ಮುಂದುವರಿಸೋದಕ್ಕೆ ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಪ್ರಮುಖವಾಗಿ ಮುಸ್ಲಿಂ ಮುಖಂಡರು ಬರಲಿಲ್ವಂತೆ ಸಭೆಗೆ. ಸಭೆ ಆಗ್ಬಿಟ್ಟಿದ್ರೆ ಸಂಧಾನ ಮಾಡಿ ಪರಿಸ್ಥಿತಿನ ತಿಳಿಗೊಳಿಸಬೇಕು ಅಂತ ಪೊಲೀಸರು ಸತತ ಪ್ರಯತ್ನ ಮಾಡಿದ್ದಾರೆ. ಆದರೆ ಹಿಂದೂ ಕಾರ್ಯಕರ್ತರು ಇವತ್ತು ಸಂಜೆಯೊಳಗಡೆ ಎಲ್ಲ ಆರೋಪಿಗಳನ್ನ ಬಂಧಿಸದೆ ಹೋದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೂಡ ಮತ್ತೊಂದು ಕಡೆ ಕೊಡ್ತಿದ್ದಾರೆ. ಸಂಜೆ ತನಕ ಡೆಡ್ಲೈನ್ ಕೊಟ್ಟಿದ್ದಾರಂತೆ ಹಿಂದೂ ಸಂಘಟನೆಯವರು. ಬಂಧಿಸ್ತಿದ್ರೆ ಮುಂದಿನ ಹೋರಾಟ ಮಾಡ್ತೀವಿ, ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಹಿಂದೂ ಸಂಘಟನೆಯವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಮಸೀದಿಯ ಮೌಲ್ವಿ ಅಂತೀರೋ ಅಧ್ಯಕ್ಷರು ಅಂತೀರೋ ಯಾರ ಅವ್ರ ಮುಖ್ಯಸ್ಥ ಯಾರು ಎಲ್ಲರನ್ನೂ ಅರೆಸ್ಟ್ ಮಾಡ್ಬೇಕು. ಮತ್ತು ಒಳಗೆ ಯಾರು ಮಸೀದಿ ಒಳಗೆ ಯಾರು ಇದ್ದಾರೋ ಅವ್ರೆಲ್ಲರನ್ನೂ ಅರೆಸ್ಟ್ ಮಾಡ್ಬೇಕು. ಮತ್ತು ಯಾರ ಇವ್ರ ಮೇಲೆ ಬೈ ಒಂದು ಪುಟಿ ಕೇಸ್ ಹಾಕಿ ಬಿಡೋದಲ್ಲ. ಹೇಳಿದ್ರನ್ನ ಶ್ರೀನಿವಾಸ ಹಾಕಿ ಅಂತ ಹೇಳಿದ್ರೆ ಶ್ರೀನಿವಾಸ ಹಾಕಿದ್ರೆ ನಾವು ಕ್ಲಾರಿಫೈ ಮಾಡ್ಕೊತೀವಿ. ಜೊತೆಗೆ ನಾವು ನೀವು ಕರೆದ ನಾವು ಗೌರವ ಕೊಟ್ಟು ಬಂದೀವಿ. ಹಂಗೇನೆ ಅವ್ರು ಬರ್ಬೇಕಾಗಿತ್ತು, ಬಂದಿಲ್ಲ ಅಂತ ಹೇಳಿದ್ರೆ ಅವರ ಎಡವಟ್ಟಲ್ಲಿ ತೋರಿಸ್ತಾ ಇದೆ. ಹಂಗಾಗಿ ನಾವು ಈ ಅಡ್ಮೆಂಟ್ ನೇಚರ್ನ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ, ನಾಳೆ ಸಂಜೆ ಒಳಗಾಗಿ ನೀವು ಇನ್ವೆಸ್ಟಿಗೇಷನ್ ಮಾಡ್ತೀರೋ ಪ್ರೈವೇಟ್ ಹೆಸರು ಹಂಗೆ ಮುಂದೆ ಕಡಿಬೇಕಾಗಿಲ್ಲ. ಅವ್ರು ಯಾರೇ ತಪ್ಪು ಮಾಡಿದ್ರೆ ನಮ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ದಯವಿಟ್ಟು ಅವ್ರು ನಾಳೆ ಸಂಜೆ ಒಳಗೆ ನೀವು ಅರೆಸ್ಟ್ ಮಾಡಬೇಕು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.